ಹಾಯ್, ಇವತ್ತು ನಾನು ಟ್ರೆಂಡಿಂಗಲ್ಲಿರುವಂತಹ ಬದನೆಕಾಯಿ ರೆಸಿಪಿ ಹೇಗೆ ಮಾಡುವುದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಮೊದಲಿಗೆ ಒಂದು ಬದನೆಕಾಯಿಯನ್ನು 2 ಸೈಡ್ ಕೂಡ ಭಾಗ ಮಾಡಿ ಇಟ್ಕೊಳ್ಳಿ. ಹೀಗೆ ಕಟ್ ಮಾಡಿ ನಂತರ ಈ ಶೇಪಲ್ಲಿ ಕಟ್ ಮಾಡಿ ಸ್ವಲ್ಪ 2 ಬದಿ ಕೂಡ ಹೀಗೇನೆ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ 6ರಿಂದ 7 ಒಣಮೆಣಸನ್ನು ಮೊದಲೇ ಬಿಸಿ ನೀರಿಗೆ ಹಾಕಿ ನೆನೆಸಿ ಹಾಕಿ ಇಟ್ಕೊಂಡಿದ್ದೇನೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಂತರ 6ರಿಂದ 7 ಬೆಳ್ಳುಳ್ಳಿಯನ್ನು ಇಲ್ಲಿ ಸೇರಿಸಿ ನಂತರ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಮತ್ತು 2 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 2 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಮತ್ತು ಉಪ್ಪನ್ನು ಹಾಕಿ, ಉಪ್ಪು ಒಮ್ಮೆ ಮಸಾಲೆ ಮಿಕ್ಸ್ ಆದಮೇಲೆ ನೋಡ್ಕೊಳ್ಳಿ, ಕಮ್ಮಿ ಆಗಿದೆ ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತನ್ನಿ. ಇದನ್ನು ಸ್ವಲ್ಪ ದಪ್ಪ ಪೇಸ್ಟ್ ಆಗಿ ಗ್ರೈಂಡ್ ಮಾಡಿ ಮತ್ತು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗಲೇ ಒಮ್ಮೆ ಉಪ್ಪು ನೋಡ್ಕೊಳ್ಳಿ. ನಂತರ ಈ ಮಸಾಲೆಯನ್ನು ಇದಕ್ಕೆ ಹಾಕಿ 2 ಬದಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲ ನೀರಾಗಿದ್ದರೆ ಕಾರ್ನ್ಫ್ಲವರ್ ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ. ಎರಡು ಸೈಡ್ ಹಾಕಿ ಒಂದು 5 ನಿಮಿಷ ಹಾಗೆ ಇಡಿ ಮಸಾಲೆಯನ್ನು. ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಈಗ ಮಸಾಲೆ ಮಿಕ್ಸ್ ಮಾಡಿದಂತಹ ಬದನೆಕಾಯನ್ನು ಇಲ್ಲಿ ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಇದು ರೆಡಿಯಾಗಿದೆ. ರುಚಿಯಾದಂತಹ ಬದನೆಕಾಯಿ ಫ್ರೈ ರೆಸಿಪಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.